ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೋಟಿ ಕೋಟಿ ಮೌಲ್ಯದ ಗಾಂಜಾ ಸೀಸ್ ಆಗ್ತಾ ಇದೆ. ಎಷ್ಟು ಕಡಿಮೆ ಆಗಿದೆ ಅಂತ ಅನ್ಕೊಳ್ಳುವಷ್ಟರ ಮಟ್ಟಿಗೆ ವಿಪರೀತವಾಗಿ ಇತ್ತೀಚೆಗೆ ಗಾಂಜಾ ಅಂತೂ ಸಿಗಕ್ಕೆ ಶುರುವಾಗ್ಬಿಟ್ಟಿದೆ. ಸೊ ಮಲೇಷಿಯಾದಿಂದ ಬಂದಂಥ ಪ್ರಯಾಣಿಕನ ಬಳಿ 5.48 ಕೆಜಿ ಗಾಂಜಾ ವಶಕ್ಕೆ ತಗೊಂಡಿದ್ದಾರೆ. 1,91,00,000 ಮೌಲ್ಯದ ಹೈಡ್ರೋಫೋನಿಕ್ ಗಾಂಜಾ ವಶಕ್ಕೆ ಪಡ್ಕೊಂಡಿರೋದು. ಫುಕೆಟ್ನಿಂದ ಪ್ರಯಾಣಿಕರು ಬಂದಿದ್ದಾರೆ. ಅವ್ರ ಕಡೆನೂ ಕೂಡ 3 ಕೆಜಿ ಗಾಂಜಾ ವಶಕ್ಕೆ ತಗೊಂಡಿದ್ದಾರೆ. ಅದು 1,06,00,000 ಮೌಲ್ಯದ್ದು ಹೈಡ್ರೋಫೋನಿಕ್ ಗಾಂಜಾ ಅಂತೆ. ಏನೇನು ಬಂದಿದೆಯಪ್ಪ ಗಾಂಜಾ, ಅದರಲ್ಲಿ ಹೈಡ್ರೋಫೋನಿಕ್ ಅಂತೆ, ಇನ್ನೂ ಏನೇನಿದೆಯೋ. ಕಸ್ಟಮ್ಸ್ ಅಧಿಕಾರಿಗಳಿಂದ 2 ಪ್ರಕರಣಗಳಲ್ಲಿ 3 ಸ್ಮಗ್ಲರ್ಸ್ಗಳನ್ನು ಈಗ ಬಂಧಿಸಲಾಗಿದೆ. ಸೊ ವಿಪರೀತವಾಗಿ ಇತ್ತೀಚೆಗೆ ಇದು ಹೆಚ್ಚಳವಾಗ್ತಾ ಇದೆ. ಸಿಗ್ತಾ ಇರೋದೇ ಹಿಂಗೆ ಆದರೆ ಇನ್ನು ಸಿಗದೇ ಇರುವಂಥದ್ದು ಇನ್ನು ಯಾವ್ಯಾವ ರೂಪದಲ್ಲಿ ಬರ್ತಾ ಇದೆಯೋ, ಹೆಂಗೆ ಅದು ಹರಿದಾಡ್ತಾ ಇದೆಯೋ, ಬೇಡಿಕೆಗಳು ಹಂಗೆ ಹೆಚ್ಚಾಗ್ತಿರ್ಬೇಕಲ್ವಾ? ಅದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಅದು ಬರ್ತಾ ಇದೆ ಅನ್ನೋದನ್ನು ಸೀಸ್ ಮಾಡ್ತಾ ಇದ್ದಾರೆ, ಓಕೆ. ಬೇಡಿಕೆಗಳು ಹೆಚ್ಚಾಗ್ತಾ ಇದೆ. ಹಾಗಿದ್ದಾಗ ಡ್ರಗ್ಸ್ಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಬಲಿಯಾಗಿದ್ದಾರೆ, ಅಡಿಕ್ಟ್ ಆಗಿದ್ದಾರೆ, ಅವರಿಗೆಲ್ಲ ಬೇಕಾಗಿದೆ. ಅದಕ್ಕೋಸ್ಕರನೇ ಈ ಕೆ ಜಿ ಗಟ್ಟಲೆಗೆ ಬರ್ತಾ ಇದೆ. ಎಲ್ಲಿ ಸಪ್ಲೈ ಆಗ್ತಾ ಇದೆ, ಹೇಗೆ ಸಪ್ಲೈ ಆಗ್ತಾ ಇದೆ, ಅದರ ಮೂಲವನ್ನು ಯಾಕೆ ಹುಡುಕ್ತಾ ಇಲ್ಲ? ಬರೀ ಏರ್ಪೋರ್ಟ್ನಲ್ಲಿ ಸಿಕ್ತು, ಅಷ್ಟು ವಶಕ್ಕೆ ತೊಗೊಂಡ್ರು, ಅಷ್ಟು ಕೋಟಿ ಮೌಲ್ಯದ ಹೇಳ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗ್ತಾ ಇತ್ತು? ಯಾರು ಕೇಳ್ತಾ ಇದ್ದಾರೆ? ಎಲ್ಲಿಂದ ಸಪ್ಲೈ ಮಾಡ್ತಾ ಇರೋದಾಯಿತು, ಯಾರಿಗೆ ಸಪ್ಲೈ ಮಾಡ್ತಾ ಇರೋದು ಬೇಕಲ್ಲ?